ವಿಶೇಷ ಡಿಬೇಟ್ಗೆ ಸ್ವಾಗತ. ಲೋಕೇಶ್ವರ್ ಸರ್, ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ವಿನ್ಯಾಸ, ಆ ಗೇಟ್ಗಳ ಸಂಖ್ಯೆ ಮತ್ತು ಅಲ್ಲಿ ಎಕ್ಸಿಟು ಎಂಟ್ರಿ ಇವೆಲ್ಲ ಆ ಜಾಗಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಲಕ್ಷಾಂತರ ಸಂಖ್ಯೆ ಅಭಿಮಾನಿಗಳನ್ನ ಅದು ತಡೆದುಕೊಳ್ಳುತ್ತಾ? ಅಂದರೆ ಅದರ ವಿನ್ಯಾಸ ಇನ್ನೂ ಜಾಸ್ತಿ ಮಾಡಬೇಕಾ? ಈ ಸ್ಟೇಡಿಯಂ ಸುತ್ತಮುತ್ತ ನೋಡಿದರೆ ತಮ್ಗೆ ಏನು ಅನ್ಸುತ್ತೆ ಸರ್, ಅಂದರೆ ತಡೆದುಕೊಳ್ಳುವಂಥ ಒಂದು ಭಾರ ಶಕ್ತಿ ಬಗ್ಗೆ? ಓಕೆ, ರತನ್ ಸರ್, ಈಗ ಅದೇ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ. ನಾನು ಪ್ರಶ್ನೆ ಅದರ ವಿನ್ಯಾಸ, ಈಗ ಗೇಟ್ ಎಕ್ಸಿಟ್ ಎಂಟ್ರಿ ಆಗಿರ್ಬೋದು, ಓವರಾಲ್ ನಮ್ಮ ಗೇಟ್ಗಳ ಸಂಖ್ಯೆ ಆಗಿರ್ಬೋದು, ಈಗ ಜಾಸ್ತಿ ಸಂಖ್ಯೆಯಲ್ಲಿ ಬಂದರೂ ಅವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹಂಗಾಯಿತು. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟೆಬಿಲಿಟಿ ನೋಡೋದಾದರೆ ಆ್ಯಕ್ಚುಲಿ ಅದರ ಬಗ್ಗೆ ನನಗೆ ಟೆಕ್ನಿಕಲ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲದಿದ್ದರಿಂದಾಗಿ ನಾನು ಹೇಳಬಾರ್ದು. ಬಟ್ ನನ್ನ ಪ್ರಕಾರ ಇಷ್ಟೊಂದು ಮ್ಯಾಚ್ಗಳು ಹಿಸ್ಟಾರಿಕಲಿ ನಡೆದಿದೆಯಲ್ವಾ ಅಲ್ವಾ, ಆನಂತರ ಅಲ್ಲಿನ ಕೆಪಾಸಿಟಿಗಿಂತ ಜಾಸ್ತಿ ಅಂತೂ ತೆಗೆದುಕೊಳ್ಳಿಕ್ಕಂತೂ ಆಗಲ್ಲ, ಕರೆಕ್ಟ್ ಅಲ್ವಾ. ಆನಂತರ ಅಲ್ಲಿನ ಆಡಳಿತ ಮಂಡಳಿಗೆ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಅದರ ಒಳಗಡೆನ ಡೀಟೇಲ್ಸು, ಎಷ್ಟು ಗೇಟ್ಸ್ ಇದೆ, ಎಷ್ಟು ಜನನ ಅಕಾಮಡೇಟ್ ಮಾಡ್ಬೋದು, ಎಷ್ಟು ಫ್ಯಾನ್ಸ್ ಒಳಗಡೆ ಬಿಡ್ಬೋದು ಅನ್ನುವಂಥದ್ದು. ಇಲ್ಲೆಲ್ಲೋ ನೀವು ಆವಾಗ ಹೇಳಿದಾಗ ಲಾಸ್ಟ್ ಇದರಲ್ಲಿ ಯಾವುದರಲ್ಲಿ ಒಂದು ಈ 11 ಜನರ ಒಂದು ಘಟನೆ ಆಯ್ತಲ್ಲ, ಅದರಲ್ಲಿ ಎಲ್ಲೋ ಒಂದು ಕಡೆ ಈ ಕೋಆರ್ಡಿನೇಷನ್ ಮಿಸ್ಟೇಕ್ ಆಗಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಮೊದಲು ಸೆಲೆಬ್ರೇಟ್ ಮಾಡಬೇಕಂತ ಹೇಳಿದ್ದು ವಿಧಾನಸೌಧದ ಮೆಟಲ್ಗಳ ಮೇಲೆ, ಆಯಿತಾ. ಆ ನಂತರ ಸಡನ್ನಾಗಿ ಅವರನ್ನು ಈ ಕಡೆ ಬಿಡಲಾಯಿತು, ಇಲ್ಲಿ ಒಳಗಡೆ ಸಡನ್ನಾಗಿ ಗೇಟ್ ಓಪನ್ ಮಾಡೋಕ್ಕೆ ಹೇಳಿದ್ರಂತೆ, ಕರೆಕ್ಟ್ ಅಲ್ವಾ. ಇದೆಲ್ಲ ಸರ್ಕಾರದ ಲೆವೆಲಿಂದನೇ ಆಗಿರುವಂಥ ಮಿಸ್ಟೇಕು. ಯಾಕಂತ ಹೇಳಿದ್ರೆ ಅವ್ರು ಆರ್ಡರ್ ಮಾಡಿದಾಗ ಈ ಆಫೀಸರ್ಸ್ ಇರ್ಬೋದು ಅಥವಾ RCB ಆನಂತರ ಇವರು KSC ಅಫಿಷಿಯಲ್ಸ್ ಇದ್ದಾರಲ್ಲ, ಅವರು ಸಡನ್ನಾಗಿ ಸಾರಸಗಟಾಗಿ ಅವ್ರಿಗೆ ಗೊತ್ತಿರ್ಬೋದು, ಆದ್ರೂ ಕೂಡ ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕೆಲವು ಸಲ ಏನಾಗುತ್ತೆ ಅಂತಾರೆ, ಸರ್ ಇಲ್ಲ ಹಿಂಗೆ ಆಗ್ಬೋದು ಅಂತ ಹೇಳಿದ್ರು ತೆಗಿಯೋ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಇದು ಪೊಲೀಸರು ಯಾರೋ ಒಬ್ಬರು DCP ಇರ್ಬೇಕು ಅನ್ಸುತ್ತೆ, ಅವರು ಹೇಳಿದಾರಂತೆ 5 ದಿನದ ಒಳಗಡೆ ಇದನ್ನು ಮಾಡೋಕ್ಕಾಗಲ್ಲ ಸರ್. ಯಾಕಂತ ಹೇಳಿದ್ರೆ ಪೊಲೀಸರು ತುಂಬ ಜನ ರಾತ್ರಿ ಡ್ಯೂಟಿಯಲ್ಲೆಲ್ಲ ಇರ್ತಾರೆ, ಅವರನ್ನು ಸಡನ್ನಾಗಿ ಅವರಿಗೆ ನಿದ್ದೆ ಬಿಟ್ಟು ಬಂದುಬಿಡಿ ಅಂತ ಹೇಳಿ ಎಲ್ಲ ಪೊಲೀಸ್ ಆಫೀಸರ್ಸು ಮತ್ತು ಅವರನ್ನೆಲ್ಲ ಪೊಲೀಸರನ್ನು ಕರೆಯೋಕ್ಕಾಗಲ್ಲ, ಅದರಿಂದಾಗಿ ಟೈಮ್ ಕೊಡಿ 5 ಡೇಸ್ ಅಂತ ಹೇಳಿದರೆ, ಇಲ್ಲ ಯಾವುದೋ ಒಂದು ಕಾರಣ ಕೊಡ್ತಾರಂತೆ, ಕೊಹ್ಲಿ ಸಿಗಲ್ಲ, ಇಲ್ಲಿಗೆ ಲಂಡನ್ಗೆ ಹೋಗಿಬಿಡ್ತಾರೆ, ಏನೋ ಒಂದು ಕಾರಣ ಕೊಟ್ಟು 2 ದಿನದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಆರ್ಡರ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಮೈನರ್ ಮಿಸ್ಟೇಕ್ಗಳು ಆಗಬಾರ್ದು. ಯಾಕಂತ ಹೇಳಿದ್ರೆ ನಮಗೇನೋ ಇರುತ್ತೆ, ಇವತ್ತು ಬೇಗ ಆಗಬೇಕು ಒಂದು ಇವೆಂಟು, ನಾವು ಈ ಥರ ಒಂದು ಪ್ರಚಾರ ತೊಗೊಂಡ್ಬಿಡಬೇಕು ಅಂತ ಇರುತ್ತೆ. ಆದರೆ ದ ಗ್ರೌಂಡ್ ರಿಯಾಲಿಟೀಸ್ ಮೇ ಬಿ ಡಿಫ್ರೆಂಟ್ ಅಲ್ವಾ. ಆ ಗ್ರೌಂಡ್ ರಿಯಾಲಿಟಿ ಅಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಆಫೀಸರ್ಸಿಗೆ ಗೊತ್ತಿರುತ್ತೆ, RCB ಮತ್ತು KSC ಆಡಳಿತ ಮಂಡಳಿಯವರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವರು ನಿರಂತರವಾಗಿ ವರ್ಷಾನುಗಟ್ಟಲೆ ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ, ಕರೆಕ್ಟ್ ಅಲ್ವಾ. ಸೊ ಅವರ ಫೀಡ್ಬ್ಯಾಕು ಆನಂತರ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದ್ರಿಂದಾಗಿ ಅವರ ಒಂದು ಫೀಡ್ಬ್ಯಾಕ್ ಆ್ಯಂಡ್ ಅವ್ರ ಹತ್ರ ಎಲ್ಲ ಮಾಹಿತಿ ತೆಗೆದುಕೊಂಡು ಇವ್ರು ಮಾಡಬೇಕಾಗತ್ತೆ. ಇವಾಗ ನೀವು ಹೇಳಿದ್ದು ಗೇಟ್ಸ್ ಏನಾದರೂ ಕಮ್ಮಿ ಇದ್ದಿದ್ರೆ ಜಾಸ್ತಿ ಮಾಡಿ, ಹೌದು, ಅದೇನು ದೊಡ್ಡ ಕೆಲಸ ಏನಿದೆ ಅಲ್ವಾ. ಮತ್ತು ಸೀಟ್ಸ್ಗಳನ್ನಂತೂ ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ ಅಲ್ವಾ, ಎಷ್ಟಿದೆ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡೋದು, ಅಷ್ಟೇ ಜನರನ್ನು ಕೂರಿಸಿ. ಓಕೆ, TV ಇದೆಯಲ್ವಾ, ಎಲ್ಲರೂ ನೋಡ್ಬೋದು. ನಾನು ಕೂಡ ಫ್ಯಾನ್ಸ್ಗಳಿಗೆ ಒಂದು ಕಳಕಳಿಯ ಮನವನ್ನು ಮಾಡ್ಕೊತೀನಿ. ಏನಂತ ಹೇಳಿದ್ರೆ ಜೀವ ಒಂದೇ ಸಲ ಸಿಗೋದು, ಆಯಿತಾ, ಪದೇ ಪದೇ ಸಿಗಲ್ಲ. ಆನಂತರ ತಂದೆ ತಾಯಿಗಳಿಗೆ ಮಕ್ಕಳು ಪದೇ ಸಿಗಲ್ಲ, ಆಯಿತಾ. ಹೇಳ್ತಾ ಇರುವಂಥದ್ದು, ನಾನೇನು ಅಭಿಮಾನ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಸ್ಟಾರ್ಗಳನ್ನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಸಿಕ್ಕಿಲ್ಲ ಅಂದರೆ ಅವ್ರು ನಾಳೆ ಸಿಗ್ತಾರೆ ನಿಮಗೆ. ಓಕೆ, ಜೀವ ಒಂದ್ಸಲ ಹೋಯ್ತು ಅಂದರೆ ಇನ್ನೊಂದ್ಸಲ ಬರಲ್ಲ. ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡ್ರೆ ಅವರಿಗೆ ಆ ಸಂಕಟ ಅವ್ರಿಗೆ ಗೊತ್ತಿರುತ್ತೆ, ಆಯಿತಾ. ಅವ್ರು ಎಷ್ಟೋ 9 ತಿಂಗಳು ಹೆತ್ತು ಆನಂತರ ಸಾಕಿರುವಂಥದ್ದು ನೋವುಗಳು ಅವ್ರಿಗೆ ಗೊತ್ತಿರುತ್ತೆ. ಅದರಿಂದಾಗಿ ತಂದೆ ತಾಯಿಗಳಿಗೆ ಮತ್ತೊಬ್ಬ ಮಗಳು ಸಿಗಲ್ಲ. ಅದರಿಂದಾಗಿ ನೀವು ಕೂಡ ಸಿಕ್ಕಿಲ್ಲ ಅಂದರೆ ನಾಳೆ ನೋಡ್ಬೋದು, ಇಲ್ಲ TVಯಲ್ಲಿ ಅದಕ್ಕಿಂತ ಚೆನ್ನಾಗಿ ನೋಡ್ಬೋದು. ಯಾಕಂದರೆ ನನ್ನ ಅನುಭವದ ಪ್ರಕಾರ ಅಲ್ಲೋಗಿ ನಮ್ಗೆ ಏನೋ ಕಾಣಿಸೋದಿಲ್ಲ, ಯಾರು ಆಡ್ತಾರೆ ಅಂತ ಕಾಣಿಸಲ್ಲ, TVಯಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಿಸುತ್ತೆ, ಕರೆಕ್ಟ್. ಅದರಿಂದಾಗಿ ಅವಕಾಶಗಳಿದೆ. ಸುಮ್ಮನೆ ಆ ಟೈಮ್ನ ಒಂದು ಇಮೋಷ್ನಲ್ ಸ್ಪರ್ ಅಂತಾರಲ್ಲ, ಸಡನ್ನಾಗಿ ಬರುವಂಥ ಇಮೋಷನ್ಗೆ ಒಳಗಾಗಿ ನೀವು ಜೀವನವನ್ನು ಹಾಳು ಮಾಡ್ಕೋಬೇಡಿ ಅನ್ನುವಂಥ ಒಂದು ಕಳಕಳಿಯ ಒಂದು ಮನವಿಯನ್ನು ಕೂಡ ಮಾಡ್ತೀನಿ. ಎಸ್, ಲೋಕೇಶ್ವರ್ ಸರ್, ಈಗ ಈ ಸುಧಾರಣೆ ಅದು ಏನಿದೆ, ಸುರಕ್ಷತೆಯಲ್ಲಿ ಸುಧಾರಣೆಗಳು ಯಾವ ರೀತಿ ಆಗಬೇಕಂತೀರಿ? ಅಥವಾ ಈ ರೀತಿ ಆದಾಗ ಆಯ್ತಪ್ಪ ನಮ್ಮ RCB ನೆಕ್ಸ್ಟು ಕೂಡ ಗೆತ್ತು, ಸೆಲೆಬ್ರೇಷನ್ನೇ ಬೇಡ ಅಂದರೆ ಆ ಸಂಭ್ರಮಾಚರಣೆ ಬೇಡ ಅಂತ, ಕಾರ್ಯಕ್ರಮಗಳೇ ಬೇಡ ಅಂತ ತಾವು ಸಲಹೆಗಳನ್ನು ಕೊಡ್ತೀರಾ, ಅಥವಾ ಸುರಕ್ಷತೆಯಲ್ಲಿ ಬದಲಾವಣೆ ಆಗಬೇಕಂತ ಹೇಳ್ತೀರಾ?
ನೋಡಿ ಆತರ ಸಲಹೆ ಕೊಡಕ್ ಬರೋದಿಲ್ಲ. ಈಗ ರಾಜ್ಕುಮಾರ್ ಇನ್ಸಿಡೆಂಟ್ ಆಯ್ತು. ರಾಜ್ಕುಮಾರ್ ಇನ್ಸಿಡೆಂಟ್ ಆದ್ಮೇಲೆ ಅಂಬರೀಷ್ ತೀರ್ಕೊಂಡಾಗ, ವಿಷ್ಣುವರ್ಧನ್ ತೀರ್ಕೊಂಡಾಗ, ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಕರೆಕ್ಟ್. ಇದೇ ಸರ್ಕಾರಗಳು ಮ್ಯಾನೇಜ್ ಮಾಡ್ಲಿಲ್ವಾ? ಹೌದು. ಅವಾಗ ಯಾಕೆ ಮತ್ತೆ ರಾಜ್ಕುಮಾರ್ ಇನ್ಸಿಡೆಂಟ್ ತರ ರಿಪೀಟ್ ಆಗ್ಲಿಲ್ಲ? ಯಾವ್ದು ಕಾರಣ ಏನಂತಂದ್ರೆ, ಏನು ಅವತ್ತು ಆ ತಪ್ಪುಗಳನ್ನ ಮಾಡಿದ್ರು ಅದನ್ನ ರಿಪೀಟ್ ಮಾಡಿಲ್ಲ ಯಾರು. ಯಾರು ಮಾಡದಿದ್ದ ಏನು ಎಲ್ಲಾರ್ಗು ಇತ್ತು, ಏನಾರ ಗಲಾಟೆ ಆಗ್ಬೋದು ಅನ್ನೋದೆಲ್ಲ ಇತ್ತು, ಅದೆಲ್ಲ ನಿಂತೋಯ್ತು. ಈಗ ಆಗಿರೋ ಸಂದರ್ಭನೇ ಬೇರೆ. ವಿಧಾನಸೌಧದ ಹತ್ರ ಏನ್ ಸೇರಿತ್ತು ಕ್ರೌಡು, ಅದು ಇಂಟೆಲಿಜೆನ್ಸ್ ಫೈಲ್ಯೂರ್ ಮಾಡಿತ್ತು. ಇಷ್ಟು ಕ್ರೌಡ್ ಇಲ್ಲಿದೆ, ಅದು ನೆಕ್ಸ್ಟ್ ಸ್ಟೇಡಿಯಂ ಶಿಫ್ಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಇವ್ರು ಫಂಕ್ಷನ್ ಸ್ಟೇಡಿಯಂ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಅಲ್ಲಿ ಒಳಗಡೆಗೆ ಎಷ್ಟು ಅಲೋ ಮಾಡ್ಬೋದು ಅನ್ನೋದು ಗೊತ್ತಿದೆ. ಸೊ ಆ ಪರಿಸ್ಥಿತಿ ಇದ್ದಾಗ ಎರಡ್ ಕಡೆ ಫಂಕ್ಷನ್ ಮಾಡಿದ್ದು ಫಸ್ಟ್ ತಪ್ಪು. ಒಂದ್ ಕಡೆ ಅಲ್ಲಿ ಆಯ್ತು, ಅದು ಮುಗೀತು, ಹೋಗ್ಬೇಕಿತ್ತು. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ವಿಧಾನಸೌಧದ ಹತ್ರನೂ ಕೊಹ್ಲಿ ವಾಸ್ ಪುಲ್ಡ್ ವೆರಿ ಇದು ಸೀರಿಯಸ್ಲಿ. ಅವನ ಕೆಳಗಡೆ ಕೆಳುವಷ್ಟು ಕ್ರೌಡ್ ಅಲ್ಲೂ ಆಗಿದೆ. ಆಕ್ಸಿಡೆಂಟ್ ಅಲ್ಲೇ ಆಗ್ಬೇಕಿತ್ತು. ಅಲ್ಲೇ ಈ ಕಾಲ್ ತುಳಿತದ ಪ್ರಕರಣ ಅಲ್ಲೇ ನಡಿಬೇಕಾಗಿತ್ತು. ನ್ಯಾರೋಲಿ ಇಟ್ ವಾಸ್ ಏನೋ ಅವಾಯ್ಡೆಡ್ ನನಗಿರೋ ಮಾಹಿತಿ ಪ್ರಕಾರ. ಮತ್ತ ಅಷ್ಟು ಕ್ರೌಡು ನೆಕ್ಸ್ಟ್ ಇವ್ರು ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಹೋಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ತಾನೆ. ಯಾಕೆ ಆ ರಿಸ್ಕ್ ಅನ್ನ ತಗೋಬೇಕಾಯ್ತು? ಆ ರಿಸ್ಕ್ ಅನ್ನ ಸರ್ಕಾರ ಸ್ಟೇಡಿಯಂ ಅಲ್ಲಿ ಮಾಡೋ ಪ್ರಯತ್ನ ಏನ್ ಸೆಕೆಂಡ್ಗೆ ಅವಲ್ ಇಮಿಡಿಯೇಟ್ ಆಗಿ ಹೋಯ್ತು, ಅದು ದೊಡ್ಡ ತಪ್ಪು. ಈಗ ಆ ತಪ್ಪನ್ನು ಮತ್ತೆ ಮಾಡ್ತಾರೆ ಅಂತ ಪ್ರಶ್ನೆ ಇಲ್ಲ. ಮತ್ತೆ ಮ್ಯಾಚ್ ನಡಿಬೇಕಾದ್ರೆ ಆಗಿರೋದು ಘಟನೆ ಅಲ್ಲ ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇದ್ದೀನಿ. ಎಷ್ಟೇ ಕ್ರೌಡ್ ಬಂದ್ರು ಪೊಲೀಸು ಔಟ್ಸ್ಕರ್ಟ್ಸ್ ಅಲ್ಲಿ ಮತ್ತೆ ಹೊರಗಡೆ ಪ್ರತಿ ಏಜ್ ಸ್ಟೆಪ್ ಅಲ್ಲೂ ಇರ್ತಾರೆ. ಅವರು ಆಲ್ರೆಡಿ ಮ್ಯಾನೇಜ್ ಮಾಡೋದು ಕಲ್ತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಈಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು 2010 ಅಥವಾ 11ರಲ್ಲಿ ಸ್ಟೇಡಿಯಂ ಅಲ್ಲಿ. ನಾನು ಅಲ್ಲೇ ಇದ್ದೆ, ನಾನು ಆಫೀಸರ್ ಇದ್ದೆ. ಒಂದು ಕಾರ್ನರ್ ಅಲ್ಲಿ ಬ್ಲಾಸ್ಟ್ ಆಯ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಇನ್ನೊಂದು ಬಾಂಬ್ ಸಿಕ್ತು ಗೇಟ್ ಹತ್ರ. ನೆಕ್ಸ್ಟ್ ಡೇ ವರ್ಗು ಯಾರಿಗೂ ಆ ಬಾಂಬು ಸಿಕ್ಕಿರ್ಲಿಲ್ಲ. ಅದು ಯಾಕಾಗಿತ್ತು ಅಂದ್ರೆ ಸರಿಯಾಗಿ ಸರ್ಚ್ ಆಗದಲ್ಲಿ ಇದ್ದಿದ್ರಿಂದ. ಸೊ ಮಿಸ್ಟೇಕ್ಸ್ ಗಳು ಆಗೋಗ್ತವೆ. ಆದ್ರೆ ಮ್ಯಾಚಸ್ ಯಾವ್ದು ನಿಂತಿಲ್ಲ, ಮ್ಯಾಚಸ್ ನಡೀತಾ ಬಂದಿದೆ. ಈಗ್ಲೂ ಅದನ್ನೇ ವಿಚಾರ ತರಬೇಕು. ಗವರ್ಮೆಂಟ್ ಮ್ಯಾಚ್ ನಿಲ್ಸೋಂತ ವಿಚಾರ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಮ್ಯಾಚ್ ನಡೀಲೇಬೇಕು. ಆದ್ರೆ ಜವಾಬ್ದಾರಿಗಳು ಏನ್ ತಪ್ಪಾಗಿದೆ ಅದನ್ನ ಸರಿಯಾಗಿ ಅನಲೈಸ್ ಮಾಡಬೇಕಾಯ್ತು. ಯಾವುದೇ ವರದಿ ಅಥವಾ ಯಾವುದೇ ಇನ್ವೆಸ್ಟಿಗೇಷನ್ ಬಂದಿಲ್ಲ, ನಾನಂತೂ ಹೇಳ್ತೀನಿ.